ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಮೊದಲಿಗೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ, ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಮತ್ತು ಏನು ನನ್ನ ಒಂದು ಆಕಾಂಕ್ಷೆ ಏನಾಗಿತ್ತು ಅಂತಕ್ಕಂಥದ್ದು ಹೇಳ್ತೀನಿ. ಏನು ನಾಳೆ ಈಗಾಗಲೇ ಗೊತ್ತಿರೋ ಹಾಗೆ ನಾಳೆಯಿಂದ ಯು ಜಿ ಸಿ ನೆಟ್ ಪರೀಕ್ಷೆ ಈಗಾಗಲೇ ಸಿದ್ಧತೆಯಲ್ಲಿರ್ತಕ್ಕಂಥ ಎಲ್ಲ ಸನ್ಮಿತ್ರರಿಗೆ ಕೊನೆ ಕ್ಷಣದ ತಯಾರಿಯಾಗಿ ನಾನು ಕೆಲವೊಂದು ಸಲಹೆಗಳನ್ನು ಹೇಳಲಿಕ್ಕೆ ಬಯಸಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಷಯ ಏನಂತ ಈಗಾಗಲೇ ಹೇಳಿದ್ದೀನಿ. ನಾಳೆಯಿಂದ ಆರಂಭವಾಗ್ತಿರುವಂತಹ ನೆಟ್ ಪರೀಕ್ಷೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಅಥವಾ ಮಾಡಬೇಡಿ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆಯಿಂದ 29ನೇ ತಾರೀಕಿನವರೆಗೂ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನೆಟ್ ಪರೀಕ್ಷೆ ನಿಗದಿಯಾಗಿರ್ತಕ್ಕಂಥದ್ದು. ಆ ಉದ್ದೇಶಕ್ಕಾಗಿ ಸ್ನೇಹಿತರೆ ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಕ್ಕಂಥ ವಿಷಯವನ್ನು ತಿಳಿಸ್ತಾ ನಾವು ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಒಂದು 2-3 ಒಂದು ಸ್ವಲ್ಪ ಪಾಯಿಂಟ್ಗಳ ವಿಚಾರ ಅಡಿಯಲ್ಲಿ. ನೀವು ಏನಪ್ಪ ಅಂತಂದರೆ, ಕೊನೆ ಕ್ಷಣದಲ್ಲಿ ಈಗಾಗಲೇ ತಯಾರಿ ಮಾಡಿದ್ದೀರಿ. ನೀವು ಈಗಾಗಲೇ ಎಲ್ಲ ವಿಷಯಗಳನ್ನು ನೀವು ಓದಿದರೆ, ಚಾಪ್ಟರ್ ವೈಸ್ ನೀವು ಮಾಡಿದರೆ, ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಶಾರ್ಟಾಗಿ ರಿವಿಷನ್ ಶೀಟನ್ನು ಮಾಡ್ಕೊಳ್ಳಿ. ನೀವೇನೇನನ್ನು ಓದಿದ್ದೀರಿ ಚಾಪ್ಟರ್ ವೈಸ್ ಪಾಯಿಂಟ್ ಮಾಡ್ಕೊತ ಬನ್ನಿ. ನಾನು ಮೊನ್ನೆ ತೋರಿಸಿದ್ದೀನಲ್ಲ, ಅದು ನಾನು ಮಾಡಿದ್ದು. ಅದೇ ರೀತಿಯಲ್ಲಿ ಕೆಲವರು ಫುಲ್ ಡೀಟೇಲ್ಸ್ ನೋಟ್ಸ್ ಕೇಳಿದಿರಿ. ದಯವಿಟ್ಟು, ಯಾಕಂದರೆ ಇರ್ತಕ್ಕಂಥ ನಮ್ಮ ಒತ್ತಡದ ಸಮಯದಲ್ಲಿ ಏನು ನಮ್ಮ ಡ್ಯೂಟಿಯ ಜೊತೆಗೆ ಎಲ್ಲ ನೋಟ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಶಾರ್ಟ್ಸ್ ನೋಟ್ ನಾನು ಕೂಡ ಮಾಡಿದ್ದೆ. ಮೊನ್ನೆ ನನ್ನ ನೋಟ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ ಈ ವಿಡಿಯೋದಲ್ಲಿ. ಅದನ್ನು ಸುಮಾರು ಜನ ಭಾಳ ಇಷ್ಟಪಟ್ಟು ಲೈಕ್ ಮಾಡಿದ್ರಿ ಮತ್ತು ವಾಟ್ಸಪ್ಗೂ ಕೂಡ ಮೊನ್ನೆ ಫೋನ್ ನಂಬರಿಂದ ಮೆಸೇಜ್ ಹಾಕಿ ನನಗೆ ನನ್ನ ನೋಟ್ಸನ್ನು ಕೇಳಿದ್ರಿ. ನನ್ನ ಕೀ ಪಾಯಿಂಟ್ಸ್ನ ನಿಮಗೆಲ್ಲ ಹಾಕಿದ್ದೆ. ಓದಿದ್ದೀರಿ ಅಂತೇಳಿ ಭಾವಿಸ್ತಾ, ಮೊನ್ನೆ ಒಬ್ಬರು ನೆಟ್ ಆಕಾಂಕ್ಷಿ ಸ್ನೇಹಿತರು ಕೂಡ ವಿಡಿಯೋವನ್ನು ಮಾಡಿ ನನಗೆ ವಾಟ್ಸಪ್ ಮಾಡಿದರು. ಸರ್, ನಿಮ್ಮಿಂದ ಅನುಕೂಲ ಆಯಿತು ಅಂತ ಹೇಳಿದರು. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲ ಆಗಬೇಕು. ಹಾಗಾಗಿ ನಾವು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಪ್ರಾಮಾಣಿಕವಾಗಿ ನೀವು ಕೂಡ ಸಿದ್ಧತೆಯನ್ನು ಮಾಡಿದ್ದೀರಿ. ಕೊನೆ ಕ್ಷಣದ ತಯಾರಿಯಲ್ಲಿ, ಯಾಕಂತಂದರೆ ಪರೀಕ್ಷೆ ಹತ್ತಿರ ಬಂದಾಗ ಕೆಲವರು ಭಯ ಬೀಳ್ಬೋದು, ಅಥವಾ ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಆಗ್ಬೋದು. ಎಲ್ಲ ಓದಿರ್ತೀರಿ, ಏನೋ ಮರೆತು ಹೋಗ್ತಕ್ಕಂಥ ಸಂದರ್ಭ ಬರ್ಬೋದು, ಗಲಿಬಿಲಿ ಆಗ್ತಕ್ಕಂಥ ಸಂದರ್ಭ. ಯಾಕಂತಂದರೆ ಇದು CBT ಮಾಡೆಲ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ, ಯಾಕಂದರೆ ಈ ಪ್ಯಾಟರ್ನಿಗೆ ಕಂಪ್ಯೂಟರ್ ಬೇಸ್ಡ್ ಇರ್ತಕ್ಕಂಥ ಪರೀಕ್ಷೆಗೆ ಎಲ್ಲರೂ ಒಗ್ಗಿರೋಲ್ಲ. ಯಾವುದಾದ್ರೂ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳು ಒಳಗಾಗ್ಬೋದು ಅನ್ನೋ ನಿರೀಕ್ಷೆ, ಒಂದು ಆತಂಕದಲ್ಲಿ ಇರ್ತೀರ. ಹಾಗಾಗಿ ನಾನು ಎದುರಿಸಿದ ಪರೀಕ್ಷೆಯಲ್ಲಿ ನಾನು ಯಾವ ರೀತಿಯಲ್ಲಿ ಇದು ನೆಟ್ಟನ್ನು ಪಾಸಾಗಿದ್ದೆ, ಸೆಟ್ಟನ್ನು ಪಾಸಾಗಿದ್ದೆ, ನೀವು ಕೂಡ ಆ ರೀತಿಯಲ್ಲಿ ಪಾಸ್ ಆಗ್ಬೋದು ಅನ್ನೋ ಒಂದು ಆಕಾಂಕ್ಷೆಯಲ್ಲಿ, ಒಂದು ಬಯಕನ್ನು ಇಟ್ಕೊಂಡು ನನ್ನ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಈಗ ಹಂಚ್ಕೋತೀನಿ ಸ್ನೇಹಿತರೆ. ಮೊದಲನೇ ಪಾಯಿಂಟು, ನೀವೇನು ಇಟ್ಕೋಬೇಕಪ್ಪ ಅಂದರೆ, ಫಸ್ಟು ಒಂದು ರಿವಿಷನ್ ಶೀಟ್ ರೆಡಿ ಮಾಡ್ಕೊಳ್ಳಿ. ಫಾಸ್ಟಾಗಿ ಹೇಳಿದ್ದೀನಲ್ಲ, ಈಗಾಗಲೇ ನೀವು ಓದಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಒಂದು ಶಾರ್ಟಾಗಿ ಒಂದು ರಿವಿಷನ್ ಶೀಟ್, ಒಂದು 5-6 ಶೀಟಲ್ಲಿ ಎಲ್ಲ ನೀವು ಓದಿರ್ತಕ್ಕಂಥ ಪಾಯಿಂಟ್ಸ್ಗಳೆಲ್ಲ ಅಲ್ಲಿ ನಿಮಗೆ ನೆನಪಾಗ್ತಕ್ಕಂಥದ್ದು ಓದೋಕ್ಕೆ ಬೇಕಾಗುತ್ತೆ. ಇದಕ್ಕೋಸ್ಕರ ನೀವು ರಿವಿಷನ್ ಶೀಟ್ ರೆಡಿ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಆಗಾಗ ಗ್ಲಾನ್ಸ್ ಮಾಡ್ತಾ ಇರ್ಬೋದು. ಜೊತೆಗೆ ಅಲ್ಲಿ ಡೀಪಾಗಿ ಎಲ್ಲ ಪಾಠಗಳನ್ನು, ಎಲ್ಲ ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊಬಿಟ್ರೆ, ಜಸ್ಟ್ ಹೆಡ್ಲೈನ್ ನಾನು ಮಾಡಿದ್ದು ಕೂಡ ಅದೇ. ನನ್ನ ರಿವಿಷನ್ ಶೀಟ್ ಅಂತಲೇ ಹೇಳಿರೋದು, ನಾನು ಎಲ್ಲೂ ಡೀಟೇಲ್ಡ್ ನೋಟ್ಸ್ ಅಂತ ಹೇಳಿಲ್ಲ. ನನ್ನ ರಿವಿಷನ್ ಶೀಟ್ಸ್ ನೋಟ್ಗಳನ್ನು ಏನು ಮಾಡಿದೆ ಅದೇ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಅದು ಒಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಹೇಳ್ಬೇಕಂತಂದರೆ, ನಿಮಗೆ ಎಕ್ಸಾಮ್ಗೆ ಎಲ್ಲ ಚೆನ್ನಾಗಿ ರಿವಿಷನ್ ಶೀಟ್ ಮಾಡಿ ಓದಿರ್ತೀರ. ಎಕ್ಸಾಮ್ ಅಲ್ಲಿ ಹೋದಾಗ ಹೇಗಿರಬೇಕಪ್ಪ ಅಂತಂದರೆ, ನೀವು ಬಿ ಕಾನ್ಫಿಡೆಂಟ್ ಆಗಿರಿ. ಪರೀಕ್ಷೆ ಇನ್ನೇನು ಕಂಪ್ಯೂಟರ್ ನಿಮ್ಮ ಮುಂದೆ ಇರುತ್ತೆ. ಯಾವಾಗ ಆನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡೋಕ್ಕೆ ಹೇಳ್ತಾರೆ. ನೀವು ಆನ್ ಮಾಡ್ಕೊಂಡ ತಕ್ಷಣ ನೀವು ಏನಪ್ಪ ಹಿಂಗೆ ಬಂದ್ಬಿಡ್ತು ಅಂತೇಳಿ ಫಸ್ಟ್ ಕ್ವಶನ್ ಭಾಳ ಟಫ್ ಅಂತ ಬಂತು ಅಂದ ತಕ್ಷಣ ನೀವು ಭಯ ಬೀಳಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡೋಕ್ಕಪ್ಪ ಅಂತಂದರೆ, ನಿಧಾನಕ್ಕೆ ಒಂದು 5 ನಿಮಿಷ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬೇಡಿ. ಎಲ್ಲ 100 ಪ್ರಶ್ನೆಗಳನ್ನು ಒಂದು 5 ನಿಮಿಷ 6 ನಿಮಿಷದಾಗ ಎಲ್ಲ ಸ್ವಲ್ಪ ಕಣ್ಣಾಡಿಸಿ. ಕಂಪ್ಯೂಟರ್ನೇ ಅದು ಕರ್ಸರ್ ಇಟ್ಕೊಂಡು ಎಲ್ಲ ಮೂವ್ ಮಾಡ್ಕೊತ ಹೋಗ್ರಿ, 100 ಪ್ರಶ್ನೆಗಳನ್ನು ಕೂಡ. ಅದರಲ್ಲಿ ಆಮೇಲೆ 2ನೇ ಸರಿ ಮತ್ತೊಂದು ಸರಿ ಬನ್ನಿ. ಸ್ವಲ್ಪ ಎಲ್ಲರೂ ಗೊತ್ತಿರೋ ಉತ್ತರಗಳು ನಿಮಗಿದೆ ಅಂತ ನೋಡ್ಕೊತ ಬನ್ನಿ.
ಒಂದೇ ಸರಿಗೆ ಟಿಕ್ ಮಾಡ್ಕೊತ ಬರಬೇಡ್ರಿ. ಒಂದು ಸ್ವಲ್ಪ ನೋಡ್ಕೊಂಡ ಮೇಲೆ ಆಮೇಲೆ 100 ಪ್ರಶ್ನೆಗಳಲ್ಲಿ ಯಾವುದು ಸರಿ ಇದೆ ಅದರಲ್ಲಿ ನಾವು ಟಿಕ್ ಮಾಡೋಕ್ಕೆ ನಾವು ಚಾಯ್ಸನ್ನು ತೊಗೋಬೇಕು. ಅದು ಯಾವ ರೀತಿಯಲ್ಲಿ ನೀವು ಆನ್ಸರ್ನ ಟಿಕ್ ಮಾಡ್ತೀರ ಅಂತಂದರೆ, ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಎಲಿಮಿನೇಷನ್ ಮೆಥಡ್ ಅಂತಂದರೆ ಇದರಲ್ಲಿ ಯಾವುದು ಉತ್ತರ ಅಲ್ಲ ಅದನ್ನು ಫಸ್ಟ್ ಹೊಡ್ಕೊಂತ ಬರ್ರಿ. ಆ ಒಂದು ಯಾವ್ದಾದ್ರು ಕ್ವೆಶ್ಚನ್ ನೀವು ಇದನ್ನು ನಾನು ಉತ್ತರ ಮಾಡಬೇಕು ಅಂತ ನೀವು ಮನಸ್ಸು ಮಾಡಿದ್ಮೇಲೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಯಾವುದು ಉತ್ತರ ಸರಿಯಲ್ಲೋ ಅದನ್ನು ನೀವು ಎಲಿಮಿನೇಟ್ ಮಾಡಿ. ಆಮೇಲೆ ನಿಮ್ಮ 4 ಆಪ್ಷನ್ನಲ್ಲಿ ಎಲಿಮಿನೇಟ್ ಮಾಡ್ತಾ ಹೋದಾಗ ಒಂದು ಎರಡಾದರೂ ನಿಮಗೆ ಇದು ಅಲ್ಲ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಆದಮೇಲೆ ಅದನ್ನು ಹೊಡೆದಾಕ್ಬಿಡ್ರಿ. ಆಮೇಲೆ 50-50 ಬರ್ತೀರಾ. 50-50ಯಲ್ಲಿ ಆಲ್ಮೋಸ್ಟ್ ನಿಮಗೆ ಮತ್ತೊಂದು ಸ್ವಲ್ಪ ಹಾಗೆ ಶಾರ್ಟಾಗಿ ಕ್ವಿಕ್ಕಾಗಿ ಥಿಂಕ್ ಮಾಡಿದಾಗ ಯಾವುದು ಸರಿ ಅನಿಸುತ್ತೆ ಅದನ್ನು ಟಿಕ್ ಮಾಡಿ. ಎಲ್ಲರೂ ಇದೇ ರೀತಿಯಲ್ಲಿ ಎಲಿಮಿನೇಷನ್ ಮೆಥಡ್ ಮಾಡ್ಕೋತಾ ಹೋಗಿ ಟಿಕ್ ಮಾಡ್ಕೊತ ಬನ್ನಿ. 90% 80% ಇದ್ದವನ್ನೆಲ್ಲ ಟಿಕ್ ಮಾಡ್ಕೊತ ಬಂದಾಗ ಕೊನೆಗೆ ಒಂದು ಕ್ಷಣ ಇದರಲ್ಲಿ ಯಾವುದಾದ್ರೂ ನನಗೆ ಸರಿ ಅನಿಸಿಲ್ಲ ಅಂತೇಳಿ ಮತ್ತೆ ಯಾವುದಾದ್ರೂ ಆಲ್ಮೋಸ್ಟ್ ಹಾಕಿರ್ತೀರ, ಬದಲಾವಣೆ ಸ್ವಲ್ಪ ಯಾವುದಾದ್ರೂ 1-2 ಕ್ವೆಶ್ಚನ್ ನಿಮಗೆ ಡೌಟ್ ಇರ್ತಾವಲ್ಲ, ಅವನು ಕೊನೆ ಕ್ಷಣದಲ್ಲಿ ಥಿಂಕ್ ಮಾಡಿ. ಯಾವುದೇ ಕಾರಣಕ್ಕೂ ಭಯಪಡಬೇಡ್ರಿ. 100ಕ್ಕೆ 100 ಹಾಕಿ. ಯಾವುದೇ ಇಲ್ಲಿ ಏನು ನೆಗೆಟಿವ್ ಇರೋದಿಲ್ಲ, ನಿಮ್ಮದೇನು ಕಳ್ಕೊಳ್ಳೋದಿರೋದಿಲ್ಲ. ಹಾಗಾಗಿ ನೀವು ಎಲಿಮಿನೇಷನ್ ಮೆಥಡ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ರಿವಿಷನ್ ಶೀಟ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಬಿಫೋರ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಹಾಲ್ಗೆ ಹೋದಾಗ ಏನು ಮಾಡಬೇಕು, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಅಲ್ಲಿ ಎಕ್ಸಾಮ್ ಹಾಲಿದ್ದಾಗ ಸಾಕಷ್ಟು ಸಂದರ್ಭದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕುಗ್ಗತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಸ್ವಲ್ಪ ನೀರು ಕುಡಿರಿ, ಚೆನ್ನಾಗಿ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ಮೊದಲು ಉತ್ತರ ಮಾಡ್ಕೊತ ಬನ್ನಿ. ಎರಡನೇದು ಆಮೇಲೆ 50-50 ಇರೋತಕ್ಕಂಥ ಮಾಡ್ಕೊತ ಬನ್ನಿ. ಕೊನೆಗೆ ಏನೂ ಗೊತ್ತಿಲ್ಲದವರು ಆಮೇಲೆ ಗೆಸ್ ಇರ್ತಕ್ಕಂಥ ಒಂದು 10-15 ಇದ್ದೇ ಇರ್ತವೆ. ಅವನು ಗೆಸ್ 50-50 ಮಾಡಿಕೊಂಡು ಏನಾದರೂ ಟಿಕ್ ಮಾಡ್ಕೊಂಡು ಬರತಕ್ಕಂಥದ್ದು ನೀವು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಗಲಿಬಿಲಿಗೊಳ್ತಕ್ಕಂಥದ್ದು ಮಾಡಬಾರ್ದು. ಇದು ನನ್ನ ಕಿವಿ ಮಾತು ಸ್ನೇಹಿತರೆ. ಮೊದಲನೇದಾಗಿ ಓದಬೇಕಾದ್ರೆ ರಿವಿಷನ್ ಶೀಟ್ ಮಾಡ್ಕೊಂಡಿದ್ದೀರಾ. ಎಕ್ಸಾಮ್ ಹಾಲಲ್ಲಿ ಓದೋ ಕಾನ್ಫಿಡೆನ್ಸ್ ಇರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್. ಇದೊಂದು ಹೇಳ್ತೀನಿ ನಾನು. ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಇರಬೇಕಪ್ಪ ಅಂತಂದರೆ, ಇರ್ತಕ್ಕಂಥದ್ದು ಬಹಳ ಕಡಿಮೆ ಯಾವುದೇ ಇರುತ್ತೆ ನಿಮಗೆ. ಹಾಗಾಗಿ ನಮಗೆ ಎಷ್ಟು 100 ಪ್ರಶ್ನೆಗಳನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನೀವು ಟೈಮ್ ಮ್ಯಾನೇಜ್ಮೆಂಟ್ ಹಾಕ್ಕೊಂಡು ಫಾಸ್ಟಾಗಿ ಕ್ವಿಕ್ಕಾಗಿ ಉತ್ತರವನ್ನು ಟಿಕ್ ಮಾಡ್ತಕ್ಕಂಥದ್ದು ನೀವು ಮಾಡ್ಕೋಬೇಕಾಗುತ್ತೆ. ನಾವು ಇರ್ತಕ್ಕಂಥ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ನೀವು ಕಲಿಬೇಕಾಗುತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮುಂಚೆನೇ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಆಗಾಗ ಸ್ವಲ್ಪ ನಿಮಗೆ ಭಯ ಬಂದರೆ ಅಥವಾ ಏನಾದರೂ ಸ್ವಲ್ಪ ಗೊಂದಲವನ್ನು ನೀರು ಕುಡೀರಿ ಚೆನ್ನಾಗಿ ಅಲ್ಲೇ. ಹಾಗಾಗಿ ಜೊತೆಗೆ ಆಪ್ಷನ್ಸನ್ನು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಮತ್ತು ಎಲ್ಲ ಪಾಯಿಂಟ್ಗಳನ್ನು ಮಾಡ್ತಾ ನೀವು ಬಿಫೋರ್ ಯಾಕಂದರೆ ಇನ್ನೂ ಸಮಯ ಇದೆ. ಕೆಲವರು ಯಾಕಂತಂದರೆ ನಾಳೆ ನಿಮ್ಮ ಸಬ್ಜೆಕ್ಟ್ ಇರದೇ ಇದ್ದರೆ ಇನ್ನೂ ಸಮಯ 29ರವರೆಗೂ ಇರುತ್ತೆ. ನೀವು ಸಾಕಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಬೆಳಗ್ಗೆ ಎದ್ದು ಓದ್ತಕ್ಕಂಥದ್ದನ್ನು ಮಾಡಿ. ಆದಷ್ಟು ಸಾಕಷ್ಟು ನಿದ್ದೆಯನ್ನು ಮಾಡ್ತಕ್ಕಂಥ, ಯಾಕಂದರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಓದೋಕೆ ಹೋಗಬೇಡಿ. ಇವೆಲ್ಲ ಅಂಶಗಳನ್ನು ನೀವು ಫಾಲೋ ಮಾಡಿದ್ದೇ ಆಗಿದ್ದರೆ ಖಂಡಿತ ಈ ವರ್ಷ 2025ನೇ ಸಾಲಿನ 25ರಲ್ಲಿ ನಡೀತಿರ್ತಕ್ಕಂಥ ನೆಟ್ ಪರೀಕ್ಷೆನ ನೀವು ಖಂಡಿತ ಪಾಸ್ ಮಾಡ್ತೀರ ಅಂತ ಹೇಳ್ತಾ, ಇದು ಇವತ್ತಿನ ನನ್ನ ಒಂದು ನಿಮಗಾಗಿ ಸಲಹೆಗಳನ್ನು ಕೊಡಬೇಕಾಗಿತ್ತು. ಯಾಕಂದರೆ ಪರೀಕ್ಷಾ ಹಾಲ್ನಲ್ಲಿ ಭಾಳ ಸ್ನೇಹಿತರು ಭಯಗೊಳ್ಬೋದು, ಹೇಗೆ ನಾವು ಪರೀಕ್ಷೆ ಬರೀಬೇಕು ಸರ್ ಅಂತಕ್ಕಂಥದ್ದನ್ನು ನನಗೆ ವಾಟ್ಸಪ್ ಮಾಡಿ ಕೇಳಿದ್ರು ಸ್ನೇಹಿತರು. ಹಾಗಾಗಿ ನಿಮ್ಮ ಬಯಕೆಗೆ, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಒಳ್ಳೆಯದಾಗಲಿ ನಿಮಗೆ. ಖಂಡಿತ ಈ ಬಾರಿಯ ನೆಟ್ ಪರೀಕ್ಷೆಯನ್ನು ಉತ್ತೀರ್ಣರಾಗಿ ಅಂತೇಳಿ ನಾನು ಶುಭ ಕೋರ್ತಾ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ನೇಹಿತರೆ, ನೀವು ಖಂಡಿತ ಪರೀಕ್ಷೆಯಲ್ಲಿ ಯಶಸ್ವಿ ಆಗುತ್ತೀರಿ. ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಮತ್ತು ಇನ್ನೇನು ಹೇಳಬೇಕಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳೋದನ್ನು ಹೇಳಿದ್ದೀನಿ. ನನ್ನ ಚಾನಲನ್ನು ಖಂಡಿತ ನೀವು ಬೆಳೆಸೋಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನನ್ನ ಒಂದು ಪಾಠದ ಶೈಲಿ ನಿಮ್ಗೆ ಇಷ್ಟ ಆಗಿದ್ದರೆ, ಯಾಕಂತಂದರೆ ನಾನು ಶಾಲೆಯಲ್ಲಿ ಕೂಡ ಇದೇ ರೀತಿ ನಾನು ಪಾಠ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಮನಮುಟ್ಟೋ ರೀತಿಯಲ್ಲಿ ಯಾವ ರೀತಿ ಪಾಠ ಮಾಡ್ತೀನೋ ನನಗೆ ಗೊತ್ತಿರೋ ವಿಷಯಗಳನ್ನು, ಹಾಗೆ ನಿಮ್ಮೊಂದಿಗೆ ಕೂಡ ನಾನು ಒಬ್ಬ ಸ್ನೇಹಿತನಾಗಿ, ಒಬ್ಬ ಫ್ರೆಂಡ್ ಅಂದ್ಕೊಂಡು ನೀವು ಟ್ರೀಟ್ ಮಾಡಿ. ಖಂಡಿತ ಯಾವುದೇ ರೀತಿಲಿ ಇದಿಲ್ಲ. ನಿಮ್ಮ ಜೊತೆಗೆ ಒಬ್ಬನಾಗಿ ನಾನು ಕಲಿತಾ ಇದ್ದೀನಿ. ಖಂಡಿತ ಸ್ನೇಹಿತರೆ, ನೀವು ಕೂಡ ಹೆಚ್ಚೆಚ್ಚು ಜ್ಞಾನ ಸಂಪಾದಿಸಿ ನೀವು ಕೂಡ ನಿಮ್ಮ ಗುರಿಯನ್ನು, ಕನಸನ್ನು ಈಡೇರಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೇನೆ ಸ್ನೇಹಿತರೆ. ಹಾಗೆಯೇ ನಿಮ್ಮೆಲ್ಲ ಎಲ್ಲ ಪರೀಕ್ಷಾರ್ಥಿಗಳು ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ಸ್ನೇಹಿತರೆ. ನಿಮ್ಮ ನೆಟ್ಟು ಸೆಟ್ಟು ಯಾವುದೇ ಪರೀಕ್ಷೆಯನ್ನು ಕೂಡ ಯಶಸ್ವಿಯಾಗಲಿ. ಇದೇ ಮಾನದಂಡಗಳನ್ನು ಅನುಸರಿಸಿ ಈಗಾಗಲೇ ನಾನು ಕಳೆದ 3-4 ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಈ ಎಲ್ಲ ಅಂಶಗಳನ್ನು ಫಾಲೋಅಪ್ ಮಾಡಿ ನೀವು ಯಶಸ್ಸನ್ನು ಸಾಧಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಕನ್ನಡ ವಿಷಯ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಯಾವುದೇ ವಿಷಯ ಆಗಲಿ ಈ ಮಾನದಂಡಗಳು ಏನು ಹೇಳಿದ್ದಾರೆ, ನಾನು ಪೊಮೊಡೋರೋ ಟೆಕ್ನಿಕ್ ಆಗಿರ್ಬೋದು, ಅಥವಾ ಬೆಳಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು, ಅಥವಾ ನಾನು ನಿನ್ನೆ ಹೇಳಿದ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಈ ಎಲ್ಲ ಸ್ಟ್ರಾಟಜಿಗಳನ್ನು ಬಳಸಿ
ನೀವು ಖಂಡಿತ ಯಶಸ್ಸನ್ನು ಸಾಧಿಸಿರಿ ಅಂತ ಹೇಳ್ತಾ, ಇದು ನಾನು ಪಾಸ್ ಮಾಡಿದಂಥ ಸ್ಟ್ರಾಟಜಿ ಆಗಿತ್ತು ಸ್ನೇಹಿತರೆ. ಹಾಗಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೀನಿ. ಹೊಸ ಚಾನಲ್ ಮುಖಾಂತರ ನಿಮಗೆ ಏನು ನಾನು ಹೇಳ್ಬೇಕಂತ ಹೊರಟಿದ್ದೇನೆ, ಖಂಡಿತ ಹಂತ ಹಂತವಾಗಿ ನಿಮಗೆ ವಿಡಿಯೋಗಳ ಮುಖಾಂತರ ನನ್ನ ವಿಚಾರಧಾರೆಗಳನ್ನು ತಮಗೆ ತಿಳಿಸ್ತೇನೆ ಸ್ನೇಹಿತರೆ. ಈ ಹೊಸ ಚಾನಲನ್ನು ದಯವಿಟ್ಟು ನೀವು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ, ಇನ್ನು ಯಾರ್ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಪ್ರೋತ್ಸಾಹ ಮಾಡಿ, ಕಮೆಂಟ್ ಮಾಡಿದ್ರು ನೋಡೋಕೆ ಖುಷಿಯಾಗುತ್ತೆ. ನನ್ನಿಂದ ಒಂದು ಏನಾದರೂ ಒಂದು ಅಳಿಲು ಸೇವೆ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮಾತುಗಳನ್ನು ನಾನು ನೋಡಬೇಕಾಗಿದೆ, ಕೇಳಬೇಕಾಗಿದೆ ಸ್ನೇಹಿತರೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರು ನಿಮ್ಮ ಸ್ನೇಹಿತರು ಕೂಡ ಈ ವಿಚಾರಗಳು ತಲುಪಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.